ಒಂದು ಹಳ್ಳಿಯಲ್ಲಿ ಕೇವಲ 75 ಮನೆಗಳಿದ್ರೆ ಎಷ್ಟು IAS ಅಧಿಕಾರಿಗಳಿರ್ಬೋದು? ಒಬ್ಬರು, ಇಬ್ಬರು ಅಥವಾ 10? ಆದ್ರೆ ಉತ್ತರ ಪ್ರದೇಶದ ಮಾಧೋಪಟ್ಟಿ ಎಂಬ ಪುಟ್ಟ ಹಳ್ಳಿಯು 50ಕ್ಕೂ ಹೆಚ್ಚು IAS, IPS, IFS ಹಾಗೂ PCS ಅಧಿಕಾರಿಗಳನ್ನ ದೇಶಕ್ಕೆ ಕೊಟ್ಟಿದೆ. ಅದಕ್ಕಾಗಿಯೇ ಈ ಹಳ್ಳಿಯನ್ನ ಭಾರತದ IAS ಫ್ಯಾಕ್ಟರಿ ಎಂದು ಕರೆಯಲಾಗುತ್ತೆ. ಹಾಗಾದ್ರೆ ಈ ಹಳ್ಳಿಯ ಇತಿಹಾಸ ಏನು? ಇಲ್ಲಿನ ಜನರು ಯಾಕೆ ಇಷ್ಟೊಂದು ಅಧಿಕಾರಿಗಳಾಗ್ತಿದ್ದಾರೆ ಅಂದ್ರೆ, ಹೌದು, ಮಾಧೋಪಟ್ಟಿ ಹಳ್ಳಿಯು ಉತ್ತರ ಪ್ರದೇಶದ ಜೌನ್ಪುರ್ ಜಿಲ್ಲೆಯಲ್ಲಿ ಇದೆ. ಸುಮಾರು 75 ಮನೆಗಳು ಮತ್ತು 4,000 ಜನಸಂಖ್ಯೆ ಹೊಂದಿರುವ ಈ ಹಳ್ಳಿ ಸಾಮಾನ್ಯ ಗ್ರಾಮಗಳಂತೆ ಕಾಣುತ್ತೆ. ಕೃಷಿಯೇ ಇಲ್ಲಿನ ಪ್ರಮುಖ ಉದ್ಯೋಗ. ಆದ್ರೆ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಯ ವಿಚಾರದಲ್ಲಿ ಇದು ದೇಶದ ಗಮನವನ್ನ ಸೆಳೆದಿದೆ. ಮಾಧೋಪಟ್ಟಿಯ ಯಶೋಗಾಥೆ ಇಂದು ನೆನ್ನೆಯದಲ್ಲ. 1914ರಲ್ಲಿ ಮೊಹಮ್ಮದ್ ಮುಸ್ತಫಾ ಹುಸೇನ್ ಬ್ರಿಟಿಷ್ ಆಡಳಿತದ ಕಾಲದಲ್ಲೇ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ರು. ಇದೇ ಈ ಹಳ್ಳಿಯ ಆಡಳಿತ ಸೇವೆಯ ಪರಂಪರೆಯ ಆರಂಭ ಎಂದು ಹೇಳಲಾಗುತ್ತೆ. ನಂತರ 1950ರ ದಶಕದಲ್ಲಿ ಹಲವು ಯುವಕರು IAS, IFS ಮತ್ತು ಇತರ ಉನ್ನತ ಹುದ್ದೆಗಳಿಗೆ ಆಯ್ಕೆಯಾಗುತ್ತಾರೆ. 1917ರಲ್ಲೇ ಸ್ವಾತಂತ್ರ್ಯ ಹೋರಾಟಗಾರ ಠಾಕೂರ್ ಭಗವತಿ ದಿನ್ ಸಿಂಗ್ ಅವರು ಮತ್ತು ಅವರ ಪತ್ನಿ ಶ್ಯಾಮರತಿ ಸಿಂಗ್ ಶಿಕ್ಷಣಕ್ಕೆ ಒಂದು ವಿಶೇಷ ಒತ್ತನ್ನ ನೀಡ್ತಾರೆ. ಹಳ್ಳಿಯಲ್ಲಿ ಶಿಕ್ಷಣದ ಮಹತ್ವವನ್ನ ಜನರಿಗೆ ತಿಳಿಸಿ ಒಂದು ಬಲವಾದ ಶೈಕ್ಷಣಿಕ ಸಂಸ್ಕೃತಿಯನ್ನ ಬೆಳೆಸ್ತಾರೆ. ಇಂದು ಅದರ ಫಲವೇ ದೇಶದಾದ್ಯಂತ ಕಾಣಿಸ್ತಾ ಇರೋದು. ಮೊದಲನೇದಾಗಿ ಶಿಕ್ಷಣದ ವಾತಾವರಣ. ಇಲ್ಲಿನ ಮಕ್ಕಳು ಬಾಲ್ಯದಿಂದಲೇ ಅಧಿಕಾರಿಗಳ ಕಥೆಗಳನ್ನ ಕೇಳುತ್ತಾ ಬೆಳೆಯುತ್ತಾರೆ. ಒಬ್ಬ IAS ಆದಾಗ ಇನ್ನೊಬ್ಬರಿಗೆ ಅದು ಪ್ರೇರಣೆಯಾಗುತ್ತೆ. ಎರಡನೇದಾಗಿ ಮಾರ್ಗದರ್ಶನ. ಈಗಾಗಲೇ ಅಧಿಕಾರಿಗಳಾಗಿರುವ ಹಿರಿಯರು ಯುವಕರಿಗೆ ಮಾರ್ಗದರ್ಶನವನ್ನ ನೀಡ್ತಾರೆ. ಇದರಿಂದ UPSC ಬಗ್ಗೆ ಸ್ಪಷ್ಟ ಅರಿವು ಸಿಗುತ್ತೆ. ಮೂರನೆಯದಾಗಿ ಸ್ಪರ್ಧಾತ್ಮಕ ಮನೋಭಾವ. ಇಲ್ಲಿ ಶಿಕ್ಷಣದಲ್ಲಿ ಉತ್ತಮ ಸಾಧನೆಯನ್ನ ಮಾಡುವುದೇ ಗೌರವದ ವಿಷಯ. ಪ್ರತಿಯೊಬ್ಬರು ಮತ್ತೊಬ್ಬರನ್ನ ನೋಡಿ ಪ್ರೇರೇಪಿತರಾಗುತ್ತಾರೆ. ನಾಲ್ಕನೆಯದಾಗಿ ಕುಟುಂಬದ ಬೆಂಬಲ. ಅನೇಕ ಕುಟುಂಬಗಳಲ್ಲಿ ಒಂದಕ್ಕಿಂತ ಹೆಚ್ಚು ಅಧಿಕಾರಿಗಳಿದ್ದಾರೆ. ಕೆಲವು ಕುಟುಂಬಗಳಲ್ಲಿ 4 ಸಹೋದರರು IAS ಆಗಿರುವ ದಾಖಲೆಗಳಿವೆ. ಆದ್ರೆ ಆಶ್ಚರ್ಯದ ವಿಷಯ ಏನಂದ್ರೆ, ಮಾಧೋಪಟ್ಟಿಯಲ್ಲಿ ದೊಡ್ಡ ಕೋಚಿಂಗ್ ಸೆಂಟರ್ಗಳು ಇಲ್ಲ, ಆಧುನಿಕ ಸೌಲಭ್ಯವೂ ಕೂಡ ಇಲ್ಲ. ಆದ್ರೂ ವಿದ್ಯಾರ್ಥಿಗಳು ಸ್ವಯಂ ಅಧ್ಯಯನ ಮಾಡಿ ಹಿರಿಯರ ಮಾರ್ಗದರ್ಶನ ಹಾಗೂ ಕಠಿಣ ಪರಿಶ್ರಮದ ಮೂಲಕ UPSC ಪರೀಕ್ಷೆಯಲ್ಲಿ ಯಶಸ್ಸನ್ನ ಸಾಧಿಸುತ್ತಿದ್ದಾರೆ. ಮಾಧೋಪಟ್ಟಿ ಪೂರ್ವ ಉತ್ತರ ಪ್ರದೇಶದ ಸಾಮಾನ್ಯ ಗ್ರಾಮೀಣ ಪ್ರದೇಶದಲ್ಲಿ ಇದೆ. ಸುತ್ತಮುತ್ತ ಕೃಷಿ ಭೂಮಿಗಳು, ಗೋಧಿ, ಕಬ್ಬು, ಜೋಳ, ಆಲೂಗಡ್ಡೆ ಸೇರಿದಂತೆ ವಿವಿಧ ಬೆಳೆಗಳು ಬೆಳೆಯುತ್ತವೆ. ಗ್ರಾಮೀಣ ಸರಳ ಜೀವನ ಶೈಲಿ ಇದ್ರೂ ಕೂಡ ಶಿಕ್ಷಣಕ್ಕೆ ನೀಡುವ ಮಹತ್ವವೇ ಈ ಹಳ್ಳಿಯ ವಿಶೇಷತೆ. ಇಲ್ಲಿನ ಮಕ್ಕಳು ವೈದ್ಯರು ಅಥವಾ ಉದ್ಯಮಿಗಳಾಗೋದ್ಕಿಂತ IAS, IPS ಆಗುವ ಕನಸನ್ನ ಕಾಣುವುದು ಹೆಚ್ಚು. ಹಳ್ಳಿಯ ಬಹುತೇಕ ಮನೆಗಳಲ್ಲಿ ಅಧಿಕಾರಿಗಳ ಕಥೆಗಳು ಕೇಳಿ ಬರ್ತವೆ. ಈ ಪುಟ್ಟ ಹಳ್ಳಿಯಿಂದ 47ರಿಂದ 50ಕ್ಕೂ ಹೆಚ್ಚು IAS, IPS, IFS, IRS ಮತ್ತು PCS ಅಧಿಕಾರಿಗಳು ಹೊರಬಂದಿದ್ದಾರೆ. ಇದಲ್ಲದೆ ಹಲವರು ಇಸ್ರೋ, ಬಾರ್ಕ್, ವಿಶ್ವ ಬ್ಯಾಂಕ್ ಸೇರಿದಂತೆ ಪ್ರಮುಖ ಸಂಸ್ಥೆಗಳಲ್ಲಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಮಾಧೋಪಟ್ಟಿ ಕೇವಲ ಒಂದು ಹಳ್ಳಿಯಲ್ಲ, ಅದು ಒಂದು ಪ್ರೇರಣೆ. ದೊಡ್ಡ ನಗರ, ದುಬಾರಿ ಕೋಚಿಂಗ್ ಅಥವಾ ಐಷಾರಾಮಿ ಸೌಲಭ್ಯಗಳು ಇಲ್ಲ ಅಂದ್ರೂ ಕೂಡ ಶಿಕ್ಷಣದ ಮೇಲಿನ ನಂಬಿಕೆ ಮತ್ತು ನಿರಂತರ ಪರಿಶ್ರಮ ಇದ್ರೆ ವಿಶ್ವದ ಅತಿ ಕಠಿಣ ಪರೀಕ್ಷೆಗಳಲ್ಲೂ ಯಶಸ್ಸನ್ನು ಸಾಧಿಸಬಹುದು ಎಂಬುದನ್ನ ಈ ಹಳ್ಳಿ ಸಾಬೀತುಪಡಿಸಿದೆ. ಅದಕ್ಕಾಗಿಯೇ ಮಾಧೋಪಟ್ಟಿಯನ್ನ ಇಂದಿಗೂ ಕೂಡ ಭಾರತದ IAS ಫ್ಯಾಕ್ಟರಿ ಎಂದು ಗೌರವದಿಂದ ಕರೆಯುತ್ತೇವೆ. ಮಾಧೋಪಟ್ಟಿಯ ಯಶೋಗಾಥೆಯಲ್ಲಿ ಅತ್ಯಂತ ಆಶ್ಚರ್ಯಕರ ಸಂಗತಿ ಏನಂದ್ರೆ, ಒಂದೇ ಮನೆಯ 4 ಸಹೋದರರು ಠಾಕೂರ್ ಅಜಯ್ ಕುಮಾರ್ ಸಿಂಗ್, ಠಾಕೂರ್ ಅನಿಲ್ ಕುಮಾರ್ ಸಿಂಗ್, ಠಾಕೂರ್ ಶಶಿಕಾಂತ್ ಸಿಂಗ್ ಮತ್ತು ಠಾಕೂರ್ ಅರವಿಂದ್ ಕುಮಾರ್ ಸಿಂಗ್ ಭಾರತೀಯ ಆಡಳಿತ ಸೇವೆಗೆ ಆಯ್ಕೆಯಾಗಿರುವಂತದ್ದು. ದೇಶದ ಲಕ್ಷಾಂತರ ಅಭ್ಯರ್ಥಿಗಳು ಕನಸು ಕಾಣುವ IAS ಹುದ್ದೆಯನ್ನ ಈ ಕುಟುಂಬದ 4 ಸದಸ್ಯರು ಸಾಧಿಸಿದ್ದು ಮಾಧೋಪಟ್ಟಿಯನ್ನ ಭಾರತದ IAS ಹಳ್ಳಿಯಾಗಿ ಗುರುತಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದೆ. 2026ರಲ್ಲೂ ಕೂಡ ಮಾಧೋಪಟ್ಟಿ ಭಾರತದ ಅತ್ಯಂತ ವಿಶಿಷ್ಟ ಹಳ್ಳಿಗಳಲ್ಲಿ ಒಂದಾಗಿದೆ. ಕೇವಲ 75 ಮನೆಗಳ ಈ ಪುಟ್ಟ ಗ್ರಾಮದಿಂದ 47ಕ್ಕೂ ಹೆಚ್ಚು IAS ಅಧಿಕಾರಿಗಳು ಹೊರಬಂದಿದ್ದು ಹೊಸ ತಲೆಮಾರಿನ ಯುವಕರು ಕೂಡ ಅದೇ ಹಾದಿಯಲ್ಲಿ ಸಾಗುತ್ತಿದ್ದಾರೆ. ಅಧಿಕಾರಿಯಾಗುವುದು ಇಲ್ಲಿ ಕನಸಲ್ಲ, ಒಂದು ಸಂಪ್ರದಾಯವಾಗಿದೆ. ಯಾಕಂದ್ರೆ ಅವರ ಸುತ್ತಮುತ್ತಲೇ ಅಧಿಕಾರಿಗಳ ಯಶೋಗಾಥೆಗಳು ಜೀವಂತ ಉದಾಹರಣೆಗಳಾಗಿ ನಿಂತಿವೆ.